Okay, we'll discuss about basic algorithms for optimizing training data. First one is stochastic gradient descent. Gradient descent ಅಂತಂದ್ರೆ ಏನಂತ ಓದೋಣ. ಫಸ್ಟ್ that is an algorithm to minimize a loss function. Okay, loss function ಅಂತಂತಂದ್ರೆ ಏನು ಅಂದರೆ measures how well or poorly a model is performing. ನಮ್ಮ ಮಾಡೆಲ್ ಹೆಂಗೆ ಪರ್ಫಾರ್ಮ್ ಆಗ್ತಿದೆ ಅನ್ನೋದನ್ನ ಮೆಷರ್ ಮಾಡುತ್ತೆ. ಓಕೆ, ಸೊ ಫಂಕ್ಷನ್ minimizing a cost or loss function by updating a model parameter. Every time it updates the model parameter and it is a whole data set used. ಎಲ್ಲ ಡೇಟಾ ಸೆಟ್ನು ಇಲ್ಲಿ ಯೂಸ್ ಮಾಡ್ತೀವಿ ಗ್ರೇಡಿಯಂಟ್ ಡಿಸೆಂಟಲ್ಲಿ. ಬಟ್ ಇನ್ ಸ್ಟೊಕ್ಯಾಸ್ಟಿಕ್ ಗ್ರೇಡಿಯಂಟ್ ಡಿಸೆಂಟಲ್ಲಿ ಮಿನಿ ಬ್ಯಾಚ್ ಆಗಿ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಇನ್ಸ್ಟೆಡ್ ಆಫ್ ಯೂಸಿಂಗ್ ಎಂಟೈರ್ ಡೇಟಾ ಸೆಟ್ ಅಟ್ ಒನ್ಸ್, ಇಟ್ ಅಪ್ಡೇಟ್ಸ್ ದ ಮಾಡೆಲ್ ಯೂಸಿಂಗ್ ಅ ರ್ಯಾಂಡಮ್ ಬ್ಯಾಚ್. ಸೊ ರ್ಯಾಂಡಮ್ ಬ್ಯಾಚ್ ಆಗಿ ಯೂಸ್ ಮಾಡ್ತಿದ್ದೀವಿ. ದಟ್ ಈಸ್ ನಥಿಂಗ್ ಬಟ್ ಮಿನಿ ಬ್ಯಾಚ್ ಆಫ್ data. This makes learning faster and more efficient for larger data set. Now we'll go to SGD algorithm. In this algorithm, ಎರಡು input required, that is learning rate epsilon, which controls the step size. ಪ್ರತಿ ಸ್ಟೆಪ್ ಸೈಜ್ನ ಕಂಟ್ರೋಲ್ ಮಾಡೋದಕ್ಕೆ ಎಪ್ಸಲಾನ್ ಯೂಸ್ ಮಾಡ್ತೀವಿ. ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ಇನಿಷಿಯಲ್ ಪ್ಯಾರಾಮೀಟರ್, ದಟ್ ಈಸ್ ನಥಿಂಗ್ ಬಟ್ ಮಾಡೆಲ್ ವೆಯ್ಟ್. ವೆನ್ ಯು ವಾಂಟ್ ಟು ಇನಿಷಿಯಲೈಸ್ ಸಮಥಿಂಗ್, ಯಾವಾಗಾದ್ರು ಏನಾದ್ರು ಸ್ಟಾರ್ಟ್ ಮಾಡಬೇಕಾದ್ರೆ ಪ್ಯಾರಾಮೀಟರ್ ವ್ಯಾಲ್ಯೂಸ್ ಹಾಕಬೇಕಲ್ಲ, ಸೊ ಅದು ಪ್ರತಿ ಟೈಮು ಪ್ಯಾರಾಮೀಟರ್ಸ್ ಅಪ್ಡೇಟ್ ಆಗ್ತಾ ಇರಬೇಕು. ನೆಕ್ಸ್ಟ್ ಇಸ್ ಇನಿಷಿಯಲ್ ಆಗಬೇಕಾದ್ರೆ ಇದು ಫಸ್ಟ್ ನಾವು ಕೊಡಬೇಕು, ಮಾಡಲಲ್ಲಿ ಅದಾಗದೇ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಎರಡು ಇನ್ಪುಟ್ ರಿಕ್ವೈರ್ಡ್. ನೆಕ್ಸ್ಟ್ ಒನ್ ಇಸ್ ರಿಪೀಟ್ ಅಂಟಿಲ್ ಸ್ಟಾಪಿಂಗ್ ಕಂಡೀಷನ್, ದಟ್ ಈಸ್ ನಥಿಂಗ್ ಬಟ್ ವಿ ನೀಡ್ ಟು ರಿಪೀಟ್ ದಿಸ್ gradient until it reaches early stopping. Okay, so randomly select a mini batch of m examples for training data. So now randomly m examples ತಗೋತೀವಿ ಅಂತಂದರೆ, ಸಪೋಸ್ ಕನ್ಸಿಡರ್ 100 ಡೇಟಾ ಸೆಟ್ ಇರುತ್ತೆ. ನಾವು ವಿ ವಿಲ್ ಡಿವೈಡ್ 100 ಡೇಟಾ ಸೆಟ್ ಇಂಟು 10 ಮಿನಿ ಬ್ಯಾಚಸ್. ಅದು m ಸ್ಯಾಂಪಲ್ಸ್ ಅಂತ ತಗೋಬೋದು. ನೆಕ್ಸ್ಟ್ ವಿ ನೀಡ್ ಟು ಕಂಪ್ಯೂಟ್ ದ ಗ್ರೇಡಿಯಂಟ್ ಎಸ್ಟಿಮೇಟ್. ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಗ್ರೇಡಿಯಂಟ್ ಎಸ್ಟಿಮೇಟ್ ಅಂಟಿಲ್ ದ ಲಾಸ್ ಫಂಕ್ಷನ್ ಅಕರ್ಸ್. ಸೊ ಗ್ರೇಡಿಯಂಟ್ದು ಫಾರ್ಮುಲಾ ಇದೆ 1/m. ಎಮ್ ಅಂತಂದರೆ ಎಮ್ಮು ಸ್ಯಾಂಪಲ್ಸ್, ದಟ್ ಈಸ್ ನಥಿಂಗ್ ಬಟ್ ಲಿಟಲ್ ಡೇಟಾ ಸೆಟ್ಟಲ್ಲಿ 10 ಡಿವೈಡ್ ಮಾಡಿರ್ತೀವಲ್ಲ ಅದು. ದೆನ್ ಗ್ರೇಡಿಯಂಟ್, ದೆನ್ ಸಮ್ಮೇಷನ್ ಆಫ್ i ಈಕ್ವಲ್ ಟು 1 ಅಂತೆ ಎಮ್ಮು, ಎಲ್ ಅಂತಂದರೆ ಲಾಸ್ ಫಂಕ್ಷನು, ಎಕ್ಸ್ ಮತ್ತು ವೈ ಅಂತಂದರೆ ಇನ್ಪುಟ್ ಮತ್ತು ಔಟ್ಪುಟ್ ಆಫ್ ದ ಟ್ರೈನಿಂಗ್ ಡೇಟಾ ಸೆಟ್. ಟೀಟಾ ಅನ್ನೋದು ಇನಿಷಿಯಲ್ ಪ್ಯಾರಾಮೀಟರ್, ಮಾಡೆಲ್ ಪ್ಯಾರಾಮೀಟರ್. ಫಸ್ಟ್ ಟೈಮ್ ಕೊಡೋದು ಟೀಟಾ ನಾಟು, ಇದು ಟೀಟಾ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಆವ್ರೇಜ್ ಗ್ರೇಡಿಯಂಟ್ ಡಿಸೆಂಟ್ ಲಾಸ್ ಆನ್ ಮಿನಿ ಬ್ಯಾಚ್, ಯು ನೀಡ್ ಟು ರೈಟ್ ದಿಸ್ ಫಾರ್ಮುಲಾ. ನೆಕ್ಸ್ಟ್ ಇಸ್ ಅಪ್ಡೇಟ್ ದ ಪ್ಯಾರಾಮೀಟರ್ಸ್. ವಿ ನೀಡ್ ಟು ಅಪ್ಡೇಟ್ ದ ಪ್ಯಾರಾಮೀಟರ್ ಫಾರ್ ದ ಈಚ್ ಗ್ರೇಡಿಯಂಟ್ ಸ್ಟೆಪ್ಸ್. ಮತ್ತು ಟೀಟಾ ಯಾವಾಗಲೂ ಅಪ್ಡೇಟ್ ಆಗ್ತಿದ್ದಾಗ ಮೂವ್ ವೆಯ್ಟ್ ಎ ಲಿಟಲ್ ಆಪೋಸಿಟ್ ಟು ಗ್ರೇಡಿಯಂಟು ವೆಯ್ಟ್ ಮೂವ್ ಆಗ್ತಾ ಇರುತ್ತೆ. ಆ್ಯಂಡ್ ವಿ ನೀಡ್ ಟು ಸ್ಟಾಪ್ ಬಿಫೋರ್ ಅರ್ಲಿ ಸ್ಟಾಪಿಂಗ್ ಹ್ಯಾಪನ್ಸ್. ಓಕೆ, ಲಾಸ್ ಫಂಕ್ಷನ್ನು ಮಿನಿಮೈಸ್ ಆಗೋಕ್ಕಿಂತ ಮುಂಚೆ, ಬಿಫೋರ್ ಓವರ್ ಫಿಟ್ಟಿಂಗ್ ಹ್ಯಾಪನ್ಸ್. ಬಿಫೋರ್ ಅರ್ಲಿ ಸ್ಟಾಪಿಂಗ್ ಹ್ಯಾಪನ್ಸ್ ಅಲ್ಲ, ಬಿಫೋರ್ ಓವರ್ ಫಿಟ್ಟಿಂಗ್ ಹ್ಯಾಪನ್ಸ್. ಅರ್ಲಿ ಸ್ಟಾಪಿಂಗ್ ಅಂತಂದ್ರೆ ಏನು? ಸ್ಟಾಪ್ ಟ್ರೈನಿಂಗ್ ಬಿಫೋರ್ ಓವರ್ ಫಿಟ್ಟಿಂಗ್ ಹ್ಯಾಪನ್ಸ್. ಟ್ರೈನಿಂಗ್ ಎರರು ಆಲ್ವೇಸ್ ಕೀಪ್ಸ್ ಗೋಯಿಂಗ್ ಡೌನ್, ವ್ಯಾಲಿಡೇಷನ್ ಎರರು ಡಿಕ್ರೀಸ್ ಆಗ್ತಾ ಇರುತ್ತೆ. ಯಾವಾಗ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆವಾಗ ನಾವು ಈ ಆಲ್ಗರಿದಮ್ನ ಸ್ಟಾಪ್ ಮಾಡಬೇಕು. ಓಕೆ, ನೌ ವಿಲ್ ಡಿಸ್ಕಸ್ ಅಬೌಟ್ ದ ಲರ್ನಿಂಗ್ ರೇಟ್ ಆಫ್ ಎಪ್ಸಿಲಾನ್, ಹೌ ಇಟ್ ವಿಲ್ ಡಿಫರ್. ಇಫ್ ಇಟ್ ಈಸ್ ಟೂ ಹೈ, ಡೈವರ್ಜ್ ಆಗ್ತಾ ಹೋಗುತ್ತೆ. ಡೈವರ್ಜ್ ಅಂತಂದರೆ ಗೊತ್ತಲ್ಲ, ಕನ್ವರ್ಜ್ ಅಂತಂದರೆ ಇಟ್ ವಿಲ್ ಒಟ್ಟಿಗೆ ಮಾಡಿ ಒಂದು ವ್ಯಾಲ್ಯೂ ಕೊಡುತ್ತೆ, ಅಕ್ಯುರೇಸಿ ವ್ಯಾಲ್ಯೂ. ಡೈವರ್ಜ್ ಅಂತಂದರೆ ಡಿವೈಡ್ ಆಗ್ತಾ ಹೋಗುತ್ತೆ, ತುಂಬ ಟೂ ಹೈ ಇದ್ದಾಗ ಲರ್ನಿಂಗ್ ರೇಟು. ಇಫ್ ಇಟ್ ಈಸ್ ಟೂ ಲೋ, ವೆರಿ ಸ್ಲೋ ಲರ್ನಿಂಗ್ ರೇಟ್ ಇರುತ್ತೆ. ಬಟ್ ಇನ್ ಪ್ರಾಕ್ಟೀಸ್ ಇದು ಡಿಕ್ರೀಸ್ ಆಗ್ತಾ ಹೋಗುತ್ತೆ ಗ್ರ್ಯಾಜುಯಲಿ ಡ್ಯೂರಿಂಗ್ ಟ್ರೈನಿಂಗ್. ಸ್ಟಾರ್ಟಿಂಗ್ ಸ್ವಲ್ಪ ಇನ್ಕ್ರೀಸ್ ಇರುತ್ತೆ, ಬಟ್ ಟ್ರೈನಿಂಗ್ ಮಾಡ್ತಾ ಪ್ರಾಕ್ಟೀಸ್ ಆಗ್ತಾ ಎಪ್ಸಿಲಾನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ.
one real-time example. Imagine you are blindfolded and trying to reach the bottom of the valley. Instead of checking the entire valley, that is nothing but batch gradient descent. Full ವ್ಯಾಲಿನ ಚೆಕ್ ಮಾಡೋದು ಬದಲು ನೀವು ಯು ವಿಲ್ ಆಸ್ಕ್ ನಿಯರ್ ಬೈ ಫ್ರೆಂಡ್ಸ್, ಅಲ್ಲೇ ಇರೋರನ್ನ ಕೇಳಿಕೊಂಡು, ದಟ್ ಈಸ್ ನಥಿಂಗ್ ಬಟ್ ಮಿನಿ ಬ್ಯಾಚ್. ಯು ವಿಲ್ ವಿಚ್ ಡೈರೆಕ್ಷನ್ ಇಸ್ ಡೌನ್ಫಾಲ್, ಯಾವುದು ಕೆಳಗೆ ಹೋಗುತ್ತೆ ಅಂತ ಅಲ್ಲೇ ಕೇಳಿಕೊಂಡು ಹೋಗ್ತೀರಾ. ಅದ್ರ ಬದಲು ಫುಲ್ಲು ಸುತ್ತಾಡಿ ಎಲ್ಲ ನೋಡ್ಕೊಂಡು ಹೋಗೋದು ಬದಲು ಇದನ್ನು ಮಾಡೋದು. ದಟ್ ಈಸ್ ನಥಿಂಗ್ ಬಟ್ ಮಿನಿ ಬ್ಯಾಚ್. ಯು ಟೇಕ್ ಎ ಸ್ಟೆಪ್, ಲರ್ನಿಂಗ್ ರೇಟ್ ಇನ್ ದಟ್ ಡೈರೆಕ್ಷನ್. ಲರ್ನಿಂಗ್ ರೇಟ್ ಹೆಲ್ಪ್ ಮಾಡುತ್ತೆ. ಕೀಪ್ಸ್ ರಿಪೀಟಿಂಗ್ ಅಂಟಿಲ್ ಯು ರೀಚ್ ದ ಬಾಟಮ್. ನೆಕ್ಸ್ಟ್ ಯಾವುದೈತೆ? ದಿಸ್ ಇಸ್ ಸೂಡೋ ಕೋಡ್ ಆಫ್ ಸ್ಟೊಕ್ಯಾಸ್ಟಿಕ್ ಗ್ರೇಡಿಯಂಟ್ ಡಿಸೆಂಟ್. ಅಲ್ಲಿ ಏನು ಓದಿದ್ವಿ ಅದೇ ಇದೆ. ದಟ್ ಈಸ್ ನಥಿಂಗ್ ಬಟ್ ಇಟ್ ರಿಕ್ವೈರ್ 2 ಇನ್ಪುಟ್ಸ್. ದಟ್ ಈಸ್ ನಥಿಂಗ್ ಬಟ್ ಲರ್ನಿಂಗ್ ರೇಟು ಮತ್ತು ಇನಿಷಿಯಲ್ ಪ್ಯಾರಾಮೀಟರು. ಮತ್ತು ಇದು ವೈಲ್ ಕಂಡೀಷನ್ ಹಾಕ್ತೀವಿ. ವೈಲ್ ಕಂಡೀಷನ್ ಏನಂತಕ್ಕೆ ಹಾಕ್ತಿದ್ದೀವಿ ಅಂದರೆ ಸ್ಟಾಪಿಂಗ್ ಕ್ರೈಟೀರಿಯಾ ನಾಟ್ ಮೀಟ್, ಅಂದರೆ ಓವರ್ ಫಿಟ್ಟಿಂಗ್ ಆಗೋವರೆಗೂ ಈ ಲೂಪು ರನ್ ಆಗಲಿ ಅಂತ. ಓಕೆನಾ? ಅರ್ಲಿ ಸ್ಟಾಪಿಂಗ್ ಆಗೋಕ್ಕಿಂತ ಮುಂಚೆ ಈ ಲೂಪ್ ರನ್ ಆಗಲಿ ಅಂತ. ಸೊ ಇದರಲ್ಲಿ ಏನು ತೊಗೋತಾ ಇದ್ದೀವಿ ಅಂತಂದರೆ ಸ್ಯಾಂಪಲ್ ಆಫ್ ಮಿನಿ ಬ್ಯಾಚ್ ಆಫ್ ಎಮ್ ಎಕ್ಸಾಂಪಲ್ XI ಮತ್ತು YI. ದಟ್ ಈಸ್ ನಥಿಂಗ್ ಬಟ್ ಇನ್ಪುಟ್ ಮತ್ತು ಔಟ್ಪುಟ್ ಆಫ್ ದ ಟ್ರೈನಿಂಗ್ ಡೇಟಾ. ನೆಕ್ಸ್ಟು ವಿ ನೀಡ್ ಟು ಕಾಂಪ್ಯೂಟ್ ಗ್ರೇಡಿಯಂಟ್ ಎಸ್ಟಿಮೇಟ್. ಆ ಫಾರ್ಮುಲಾದಲ್ಲಿ ಏನಿತ್ತು ಅದೇ ಇದೆ. 1/m ಅಂತಂದರೆ ಸ್ಯಾಂಪಲ್ ಆಫ್ ನಂಬರ್ ಆಫ್ ಸ್ಯಾಂಪಲ್ಸ್. ಮತ್ತು ಇದು ಲಾಸ್ ಫಂಕ್ಷನ್ನು ಪ್ರತಿ ಸತಿನೂ ಟೀಟಾ ಅಪ್ಡೇಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇದೇ ಅಪ್ಡೇಟ್ ಆಗೋ ಪ್ಯಾರಾಮೀಟರ್ ಆಫ್ ಟೀಟಾ. ಆ್ಯಂಡ್ ವಿ ವಿಲ್ ಎಂಡ್ ದ ವೈಲ್ ಲೂಪ್. ವೆನ್ ವಿ ವಿಲ್ ಎಂಡ್ ದ ಲೈವ್ ಲೂಪ್? ವೆನ್ ದ ಅರ್ಲಿ ಸ್ಟಾಪಿಂಗ್ ಹ್ಯಾಪನ್ಸ್. ಸೆಕೆಂಡ್ ಆಲ್ಗರಿದಮ್ ಬಂದು ಮೊಮೆಂಟಮ್ ಇನ್ ಗ್ರೇಡಿಯಂಟ್ ಡಿಸೆಂಟ್. ಏನಕ್ಕಿದು ಅಂತಂದರೆ SGD ಸ್ಲೋ ಇತ್ತು ಮತ್ತು ಅನ್ಸ್ಟೇಬಲ್ ಇತ್ತು. ಈ ಮೊಮೆಂಟಮ್ ಏನು ಮಾಡುತ್ತೆ ಅಂದರೆ ಸ್ಪೀಡ್ನ ಆ್ಯಡ್ ಮಾಡುತ್ತೆ ವೈಲ್ ಯೂಸಿಂಗ್ ದ ಪಾಸ್ಟ್ ಗ್ರೇಡಿಯಂಟ್. ಹಳೆ ಗ್ರೇಡಿಯಂಟ್ನ ಯೂಸ್ ಮಾಡಿಕೊಂಡು ಸ್ಪೀಡ್ನ ಆ್ಯಡ್ ಮಾಡುತ್ತೆ. ಈ ಮೂಮೆಂಟ್ ಏನು ಮಾಡುತ್ತೆ ಅಂತಂದರೆ ಹಿಂದಿಂದು ಗ್ರೇಡಿಯಂಟ್ನ ಯೂಸ್ ಮಾಡಿಕೊಂಡು ಕರೆಂಟ್ ಗ್ರೇಡಿಯಂಟ್ನ ಕಂಬೈನ್ ಮಾಡಿ ಸ್ವಲ್ಪ ಆಕ್ಸಲರೇಟರ್ ಕೊಟ್ಟು ಸ್ಪೀಡ್ ಅಪ್ ಮಾಡುತ್ತೆ. ಸೊ ಇಟ್ ಕೀಪ್ಸ್ ಪಾಯಿಂಟಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಅದೇ ಡೈರೆಕ್ಷನಲ್ಲಿರುತ್ತೆ. ಹಳೆ ಗ್ರೇಡಿಯಂಟ್ ಯಾವ ಡೈರೆಕ್ಷನ್ ಇರುತ್ತೋ ಅದೇನೆ. ಆ್ಯಂಡ್ ದ ಅಪ್ಡೇಟ್ ಆಕ್ಸಲರೇಟ್. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಬಾಲ್ ರೋಲಿಂಗ್ ಡೌನ್ ಎ ಹಿಲ್. ಇದನ್ನು ಫಿಸಿಕ್ಸ್ ಜೊತೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಗ್ರೇಡಿಯಂಟ್ ಅಂತಂದ್ರೆ ಏನು? ಫೋರ್ಸ್ ಪುಷಿಂಗ್ ದ ಬಾಲ್. ಮೊಮೆಂಟಮ್ ಅಂತಂದ್ರೇನು? ವೆಲಾಸಿಟಿ ಆಫ್ ದ ಬಾಲ್ ಅಂತಂದರೆ. ಗ್ರೇಡಿಯಂಟ್ ಅಂತಂದರೆ ಫೋರ್ಸು ಪುಷಿಂಗ್ ದ ಬಾಲ್. ಮೊಮೆಂಟಮ್ ಅಂತಂದರೆ ವೆಲಾಸಿಟಿ, ಸ್ಪೀಡ್ನ ಆ್ಯಡಪ್ ಮಾಡಿರೋದು. ಕೀಪ್ಸ್ ಮೂವಿಂಗ್ ಫಾರ್ವರ್ಡ್. ಅಪ್ಡೇಟ್ ರೂಲ್ ಆಫ್ ದ ಮೊಮೆಂಟಮಲ್ಲಿ ಏನು ಅಂತಂದರೆ ಅರ್ಲಿಯರು ಸ್ಟೊಕ್ಯಾಸ್ಟಿಕ್ ಗ್ರೇಡಿಯಂಟಲ್ಲಿ ಬರೀ ಟೀಟಾನ ಅಪ್ಡೇಟ್ ಮಾಡ್ತಾಯಿದ್ವಿ ಪ್ಯಾರಾಮೀಟರು. ಬಟ್ ಇಲ್ಲಿ ಫಸ್ಟು ವೆಲಾಸಿಟಿನ ಅಪ್ಡೇಟ್ ಮಾಡಿ ಆಮೇಲೆ ಟೀಟಾಗೆ ಹಾಕ್ತಾಯಿದ್ದೀವಿ. ಇಲ್ಲಿ ವೆಲಾಸಿಟಿನಲ್ಲಿ ಆಲ್ಫಾ ಅನ್ನೋ ಟರ್ಮ್ ಆ್ಯಡ್ ಆಗುತ್ತೆ. ಫಸ್ಟು ವೆಲಾಸಿಟಿ ಪ್ರತಿ ಗ್ರೇಡಿಯಂಟ್ಗೂ ಅಪ್ಡೇಟ್ ಆಗ್ತಾ ಇರುತ್ತೆ. ಬಟ್ ಆಲ್ಫಾ ಅನ್ನೋದು ಕಾನ್ಸ್ಟೆಂಟ್ ಟರ್ಮು, ಅದನ್ನು ಹೈಪರ್ ಪ್ಯಾರಾಮೀಟರ್ ಅಂತ ಹೇಳ್ತೀವಿ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಕಂಟ್ರೋಲ್ಸ್ ಹೌ ಮಚ್ ಪಾಸ್ಟ್ ಗ್ರೇಡಿಯಂಟ್ ಮ್ಯಾಟರ್ಸ್. ಹಿಂದಿನ ಗ್ರೇಡಿಯಂಟು ಎಷ್ಟು ಮ್ಯಾಟರ್ ಇರುತ್ತೆ ಅನ್ನೋದು ನೋಡುತ್ತೆ. ಅದು ರೇಂಜ್ ಬಂದು 0 ಇಂದ 1ವರೆಗೂ ಇರುತ್ತೆ. ಮತ್ತು ಕಾಮನ್ ಆಗಿ ನಾವು ಆಲ್ಫಾ ವ್ಯಾಲ್ಯೂನ 0.9 ಅಂತ ತೊಗೊತೀವಿ. ಅಂತಂದರೆ 90% ಆಫ್ ದ ಪ್ರೀವಿಯಸ್ ಗ್ರೇಡಿಯಂಟು ಮ್ಯಾಟರ್ ಆಗುತ್ತೆ. ಸೊ ಆಲ್ಫಾ ಇದು ಹಾಕಿದ್ಮೇಲೆ ವೆಲಾಸಿಟಿ ಬರುತ್ತೆ. ಈ ವೆಲಾಸಿಟಿನ ನಾವು ಪ್ಯಾರಾಮೀಟರ್ಗೆ ಆಮೇಲೆ ಹಾಕಿಬಿಟ್ಟು ಈಚ್ ಪ್ಯಾರಾಮೀಟರ್ ವ್ಯಾಲ್ಯೂನ ಅಪ್ಡೇಟ್ ಮಾಡ್ತೀವಿ. ಕಮ್ಮಿಂಗ್ ಟು ದ ಆಲ್ಗರಿದಮ್ ಸ್ಟೊಕ್ಯಾಸ್ಟಿಕ್ ಗ್ರೇಡಿಯಂಟ್ ಡಿಸೆಂಟ್ ವಿತ್ ಮೊಮೆಂಟಮ್. ಇದರಲ್ಲಿ 4 ಇನ್ಪುಟ್ ರಿಕ್ವೈರ್ಮೆಂಟ್ ಇದೆ. ಫಸ್ಟ್ ಒನ್ ಇಸ್ ಲರ್ನಿಂಗ್ ರೇಟ್, ಅದನ್ನು ನೀಟಾ ಅಂತ ತೊಗೊಂಡಿದ್ದೀವಿ. ನೆಕ್ಸ್ಟು ಮೊಮೆಂಟಮ್ ಪ್ಯಾರಾಮೀಟರ್ ಆಲ್ಫಾ, ಇಲ್ಲಿ ಹೈಪರ್ ಪ್ಯಾರಾಮೀಟರ್ ಹೇಳಿದ್ವಲ್ಲ ಅದು, ಮತ್ತು ಇನಿಷಿಯಲ್ ಪ್ಯಾರಾಮೀಟರು ಮತ್ತು ವೆಲಾಸಿಟಿ ವಿನ 0 ಅಂತ ತೊಗೊಂಡಿದ್ದೀವಿ ಇನಿಷಿಯಲ್. ಓಕೆ, ನೆಕ್ಸ್ಟ್ ಬಂದು ಕ್ಯಾಲ್ಕುಲೇಷನ್ನು. ವೈಲ್ ಲೂಪ್. ಈ ಆಲ್ಗರಿದಮ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ ಫಸ್ಟು ನಾವು ಇನ್ಪುಟ್ಸ್ನ ಕೊಟ್ಟಿದ್ದೀವಿ. ಅದಾದಮೇಲೆ ವೈಲ್ ಕಂಡೀಷನ್ ಅಪ್ಲೈ ಮಾಡ್ತಾಯಿದ್ದೀವಿ. ಅದರಲ್ಲಿ ಮಿನಿ ಬ್ಯಾಚ್ ಆಫ್ ಟ್ರೈನಿಂಗ್ ಡೇಟಾ ಇದೆ, ಅದು XI ಮತ್ತು YI, ಮತ್ತು ಕಾಂಪ್ಯೂಟ್ ಮಾಡ್ತಾಯಿದ್ದೀವಿ. ಅದೇ ಈಕ್ವೇಷನ್ನ ಬರೆದಿದ್ವಿ. ಬಟ್ ಇಲ್ಲಿ ಏನು ಅಂತಂದರೆ ವೆಲಾಸಿಟಿನ ಫಸ್ಟು ಅಪ್ಡೇಟ್ ಮಾಡಬೇಕು ಬೈ ಟೇಕಿಂಗ್ ದ ಆಲ್ಫಾ ಪ್ಯಾರಾಮೀಟರ್ ಮತ್ತು
ಲರ್ನಿಂಗ್ ರೇಟ್ನ. ಅದಾದಮೇಲೆ ಟೀಟಾ ವಿ ಸಿಕ್ಕಿದ್ಮೇಲೆ ಆಮೇಲೆ ಟೀಟಾನ ಅಪ್ಡೇಟ್ ಮಾಡ್ತೀವಿ. ಏನಕ್ಕೆ ಅಂತಂದರೆ ಎವ್ರಿ ಟೈಮ್ ಗ್ರೇಡಿಯಂಟ್ ಚೇಂಜ್ ಆಗ್ತಿರುತ್ತಲ್ಲ, ಆವಾಗ ಟೀಟಾ ವ್ಯಾಲ್ಯೂಸ್ನು ಅಪ್ಲೈ ಮಾಡಬೇಕು. ಸೊ ದಿಸ್ ಇಸ್ ದ ಆಲ್ಗಾರಿದಮ್. ಈ ಓವರ್ ಫಿಟ್ಟಿಂಗ್ ಸ್ಟಾರ್ಟ್ ಆಗಿದ ತಕ್ಷಣ ವೈಲ್ ಲೂಪಿಂದ ಈಚೆ ಬಂದು ಎಂಡ್ ಆಗುತ್ತೆ. ಅಡ್ವಾಂಟೇಜಸ್ ಆಫ್ ಮೊಮೆಂಟಮ್ ಅಂತಂದರೆ ಫಸ್ಟ್ ಪ್ಲೇನ್ ಎಸ್ ಜಿ ಡಿನಲ್ಲಿ ಅದು ಜಿಗ್ಝ್ಯಾಗ್ ಆಗಿರ್ತಿತ್ತು ಮತ್ತು ಸ್ಲೋ ಆಗಿರ್ತಿತ್ತು. ಬಟ್ ವಿತ್ ದ ಮೊಮೆಂಟಮು ಅದು ಗ್ರೇಡಿಯಂಟ್ ಡೈರೆಕ್ಷನ್ ಜೊತೆಗೆ ಸ್ಪೀಡ್ ಆಗ್ತಾ ಹೋಗುತ್ತೆ ಮತ್ತು ಆಸಿಲೇಷನ್ನ ರೆಡ್ಯೂಸ್ ಮಾಡುತ್ತೆ. ಕನ್ವರ್ಜು ಫಾಸ್ಟ್ ಆಗಿರುತ್ತೆ. ಇದರಲ್ಲಿ ಕಾಮನ್ ವ್ಯಾಲ್ಯೂ ಆಲ್ಫಾ ವ್ಯಾಲ್ಯೂ 0.9 ಇಟ್ಕೊತೀವಿ ಮತ್ತು ಲರ್ನಿಂಗ್ ರೇಟು ನೀಟಾನ ಯಾವಾಗಲೂ ಟ್ಯೂನ್ ಮಾಡ್ತಾ ಇರ್ತೀವಿ ಸಪ್ರೇಟಾಗಿ. ಓಕೆ, ಥರ್ಡ್ ಆಲ್ಗರಿದಮ್ ಬಂದು ನೆಸ್ಟ್ರಾನ್ ಮೊಮೆಂಟಮ್. ವೈ ಅಂತಂತಂದರೆ ಸ್ಟ್ಯಾಂಡರ್ಡ್ ಮೊಮೆಂಟಮ್ ಏನಿತ್ತು ಅಲ್ಲ ಅದು ಓವರ್ಶೂಟ್ ಆಗುತ್ತೆ. ಓವರ್ಶೂಟ್ ಅಂತಂದ್ರೆ ಏನು ಅಂದರೆ, ಸಪೋಸ್ ಫಸ್ಟು ಇನಿಷಿಯಲ್ ಪ್ಯಾರಾಮೀಟರ್ ಇನಿಷಿಯಲ್ ವ್ಯಾಲ್ಯೂಸ್ ಕೊಟ್ಟಿರ್ತೀವಿ, ಅದಾದಮೇಲೆ ಗ್ರೇಡಿಯಂಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಇದ್ದು ಇಲ್ಲಿ ಸ್ಟಾಪ್ ಆಗಬೇಕಿತ್ತು. ಕನ್ಸಿಡರ್ ನೀವು ಬೈಕ್ ಓಡಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ ಈ ಪಾಯಿಂಟಿಗೆ ನಾನು ರೀಚ್ ಆಗಿ ಸ್ಟಾಪ್ ಆಗಬೇಕಿತ್ತು. ಬಟ್ ಏನಾಗುತ್ತೆ ಅಂತಂದರೆ ಮೊಮೆಂಟಮ್ ಅಪ್ಲೈ ಮಾಡಿರೋದ್ರಿಂದ ವೆಲಾಸಿಟಿಯಿಂದ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಸ್ಟಾಪ್ ಮಾಡ್ತೀವಿ. ಇಲ್ಲಿ ಸ್ಟಾಪ್ ಮಾಡಿಬಿಡ್ತೀವಿ, ಇಲ್ಲಿ ಸ್ಟಾಪ್ ಮಾಡಬೇಕಿತ್ತು ಬಟ್ ಮುಂದೆ ಹೋಗ್ತೀವಿ. ಓವರ್ ಶೂಟ್ ಅಂತಂದರೆ ಸ್ವಲ್ಪ ಮುಂದೆ ಹೋಗಿ ಸ್ಟಾಪ್ ಮಾಡ್ತಿರ್ತೀವಿ. ಬಟ್ ಬೈ ಅಪ್ಲೈಯಿಂಗ್ ನೆಸ್ಟ್ರಾನ್ ಏನು ಅಂತಂದರೆ ಫ್ಯೂಚರ್ನ ನೋಡುತ್ತೆ. ಇಲ್ಲಿ ಮುಂದೆನೇ ನೋಡ್ಕೊತಾ, ಇಲ್ಲಿ ಬೈಕ್ ಓಡಿಸ್ತಾ ಇರ್ಬೇಕಾದ್ರೆ ಮುಂದೆನೇ ನೋಡ್ತಾ ಇರ್ತೀವಿ. ಓಕೆ, ಏನು ಬಂದಿಲ್ಲ. ಇಲ್ಲಿ ಸ್ಟಾಪ್ ಮಾಡಬೇಕಂತಂದರೆ ಇಲ್ಲೇ ಬ್ರೇಕ್ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲಿ ಬೇಕು ಅಲ್ಲಿ ಸ್ಟಾಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಫ್ಯೂಚರ್ನ ನೋಡ್ತಾ ಇರುತ್ತೆ ನೆಸ್ಟ್ರಾನ್. ಸೊ ನೆಸ್ಟ್ರಾನ್ ಲುಕ್ಸ್ ಅಹೆಡ್ ಆ್ಯಂಡ್ ಅಡ್ಜಸ್ಟ್ ಬಿಫೋರ್ ಮೇಕಿಂಗ್ ದನ್ ಅಪ್ಡೇಟ್. ಬಿಫೋರ್ ಅಪ್ಡೇಟ್ ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ ಏನು ಅಂತಂದರೆ, ನೀವು ಡೌನ್ ಹಿಲ್ಲಲ್ಲಿ ಓಡ್ತಾ ಇದ್ದೀರಾ. ಡೌನ್ ಹಿಲ್ಲಲ್ಲಿ ಓಡ್ತಾ ಇರಬೇಕಾದ್ರೆ ಮೊಮೆಂಟಮ್ ಇರುತ್ತೆ ಅಲ್ಲ, ಸೊ ಆವಾಗ ಓವರ್ ಶೂಟ್ ಆಗುತ್ತೆ, ಮುಂದೆ ಜಾಸ್ತಿ ಹೋಗ್ಬಿಡ್ಬೋದು. ಬಟ್ ನೆಸ್ಟ್ರಾನ್ ಏನು ಅಂತಂತಂದರೆ ಫ್ಯೂಚರ್ನ ನೋಡ್ತೀರಾ. ಓಕೆ, ಅಲ್ಲಿ ಸ್ಟಾಪ್ ಮಾಡಬೇಕಂತ ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೋತೀರಾ ಎಲ್ಲಿ ಅಂತ, ಸ್ಟೆಪ್ನ ಅಡ್ಜಸ್ಟ್ ಮಾಡ್ಕೋತೀರಾ. ಸೊ ಇದು ಒಂದು ಟಾಪಿಕ್ ಮುಗೀತು, ಬೇಸಿಕ್ ಆಲ್ಗರಿದಮು. ಅದರಲ್ಲಿ 3 ಓದಿದ್ವಿ. ಸ್ಟೊಕ್ಯಾಸ್ಟಿಕ್, ಗ್ರೇಡಿಯಂಟ್ ಮತ್ತು ಮೊಮೆಂಟಮು, ನೆಸ್ಟ್ರಾನ್.